ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಅಭಿ. ಇವತ್ತು ನಾವು ಕರ್ಜಿಕಾಯಿ ಮಾಡ್ತಾ ಇದ್ದೇವೆ. ಕರ್ಜಿಕಾಯಿ ಮಾಡಲಿಕ್ಕೆ ಒಂದು 5 ಒಣ ಕೊಬ್ಬರಿಯನ್ನು ತಗೊಂಡಿದ್ದೇನೆ. 4 ಅಚ್ಚು ಬೆಲ್ಲ, ಎಳ್ಳು, ಹುರಿಗಡ್ಲೆ ಹಾಗೂ ಏಲಕ್ಕಿಕಾಯಿಯನ್ನು ಕೂಡ ತಗೊಂಡಿದ್ದೇವೆ. ನೀವು ನೋಡ್ತಾ ಇರ್ಬೋದು. ಈಗ ಕೊಬ್ಬರಿ ಏನು ತಗೊಂಡಿದ್ದೀವಲ್ಲ ಅದನ್ನೆಲ್ಲ ತುರಿದು ಪಾತ್ರೆಯಲ್ಲಿ ಹಾಕೊಂಡಿದ್ದೇವೆ. ಅದಾದ ನಂತರ ಬೆಲ್ಲವನ್ನು ಕೂಡ ಚೆನ್ನಾಗಿ ಚಚ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಕೊಬ್ಬರಿ ಜೊತೆಗೆ. ಅದಾದ ನಂತರ ಹುರಿಗಡ್ಲೆ ಒಂದು 1/4 kg ಅಷ್ಟು ತಗೊಂಡಿದ್ದೇವೆ. ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಪೌಡ್ರ್ ಆದ ನಂತರ ಅದನ್ನು ಕೂಡ ಪಾತ್ರೆಗೆ ಹಾಕ್ಕೊಟ್ಟಿದ್ದೇವೆ. ಅದಾದ ನಂತರ ಎಳ್ಳು ಒಂದು ಲೋಟದಲ್ಲಿ 1 ಲೋಟ ಅಷ್ಟು ಎಳ್ಳನ್ನು ತಗೊಂಡು ಹುರಿದುಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಅದಾದ ನಂತರ ಏಲಕ್ಕಿಕಾಯಿ ಏನು ತಗೊಂಡಿದ್ದೀವಲ್ಲ ಅದನ್ನು ಕೂಡ ಚೆನ್ನಾಗಿ ಚಟ್ಕೊಂಡು ಪುಡಿ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಒಂದು ಸಪ್ರೇಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಪಾತ್ರೆಯಲ್ಲೇ. ಅದಾದ ನಂತರ ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟನ್ನು ಚಪಾತಿ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಅದಾದ ನಂತರ ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಚಪಾತಿ ಹಿಟ್ಟಿನ ಅದಕ್ಕೆ ತಗೊಂಡಿರುವಂಥ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ ಪೂರಿ ಆಕಾರದಲ್ಲಿ. ಸೊ ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಕರ್ಜಿಕಾಯಿ ಶೇಪ್ ಆಗಿರುವಂಥದ್ದು. ಸೊ ಅದನ್ನು ಒಂದು ಸೈಡಲ್ಲೆಲ್ಲ ಎಣ್ಣೆ ಹಚ್ಕೊಂಡು ಎಲ್ಲ ರೀತಿಯ ಕರ್ಜಿಕಾಯಿಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಸೈಡಲ್ಲೇ ಎಣ್ಣೆ ಹಚ್ಕೊಂಡು ಅದಕ್ಕೆ ಹೂರ್ಣವನ್ನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಪಾತ್ರೆಯಲ್ಲಿ. ಸೊ ಅದನ್ನು ಒಂದೊಂದು ಚಮಚ ಅಷ್ಟನ್ನು ಹಾಕ್ಕೊಂಡು ಕರ್ಜಿಕಾಯಿಯನ್ನು ಆಗಿ ರೆಡಿ ಮಾಡ್ಕೊಳ್ಳೋಣ ಆ ಶೇಪಲ್ಲಿ. ಸೊ ಇದೇ ರೀತಿ ಉಳಿದಂತಹ ಎಲ್ಲ ಕರ್ಜಿಕಾಯಿಗಳನ್ನು ಕೂಡ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ತುಂಬ ದಪ್ಪ ಕೂಡ ಇರಬಾರ್ದು, ಅದನ್ನು ಒತ್ತುವಂಥ ಎಲೆ ತೆಳುವಾಗಿರಬೇಕು. ಸೊ ಹಾಗಾಗಿ ಈ ರೀತಿಯಾಗಿ ಒತ್ಕೊಳ್ಬೇಕು ನೀವು. ಮತ್ತು ಇನ್ನೂ ಒಂದು ಹೇಳಿದೆ, ಎಣ್ಣೆ ಅಥವಾ ಮೈದಾ ಹಿಟ್ಟನ್ನು ಸೈಡಿಗೆ ಹಾಕ್ಕೊಳ್ಬೋದು. ಈ ರೀತಿ ನೋಡಿ ಇದೆಯಲ್ಲ, ಅದಕ್ಕೆ ಎಣ್ಣೆ ಅಥವಾ ಹಿಟ್ಟನ್ನು ಹಾಕ್ಕೊಂಡ್ರು ಕೂಡ ಸೈಡಲ್ಲಿ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ನಾವು ಪ್ರೆಸ್ ಮಾಡಿದ್ರು ಕೂಡ ಅದು ಯಾವುದೇ ರೀತಿ ಹಾಳಾಗೋದಿಲ್ಲ. ತುಂಬ ಶೇಪಲ್ಲೇ ಚೆನ್ನಾಗಿ ಸೈಡಲ್ಲೆಲ್ಲ ಡಿಸೈನ್ ಆಗೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನೋಡಿ ಹಾಗೆ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ ಈ ರೀತಿಯಾಗಿ ಅದರ ಹಿಟ್ಟು ಕೂಡ ಸೈಡಲ್ಲೆಲ್ಲೂ ಒಳಗಿರುವಂಥ ಹೂರ್ಣ ಕೂಡ ಹೊರಗೆ ಬರೋದಿಲ್ಲ, ಆ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ, ಈ ರೀತಿಯಾಗಿ ಬರುತ್ತೆ. ಮತ್ತು ಈಸಿಯಾಗಿ ಕೂಡ ತೆಗಿಬೋದು. ಇದು ಒಂದು ಬೆಸ್ಟ್ ಮೆಥಡ್ ಅಂತಲೇ ಕೂಡ ಹೇಳ್ಬೋದು. ಅದರ ನೋಡಲಿಕ್ಕೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಎಲ್ಲವನ್ನು ಕೂಡ ಹೀಗೆ ಮಾಡಿಕೊಳ್ಬೇಕು. ಸೊ ಇದನ್ನು ಹೆಚ್ಚಾಗಿ ಹಬ್ಬಗಳಲ್ಲಿ ಮಾಡುವಂಥದ್ದಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಹೆಚ್ಚಾಗಿ ಮಾಡ್ತಾರೆ. ಸೊ ಇದನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೂ ದೊಡ್ಡವರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹೆಚ್ಚಾಗಿ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಬಳಸ್ತಾರೆ. ಅದರಿಂದ ನಾವು ಹೆಚ್ಚಾಗಿ ಬೆಲ್ಲ ಬಳಸೋದು ತುಂಬ ಒಳ್ಳೆಯದು. ಐರನ್ ಕಂಟೆಂಟ್ ಇರೋದರಿಂದ ಬೆಲ್ಲ ತುಂಬ ಒಳ್ಳೆಯದು. ಅದಾದ ನಂತರ ನೋಡಿ, ಕರ್ಜಿಕಾಯಿ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ನೀವು ನೋಡ್ತಾ ಇದ್ದೀರಾ, ಒಂದು ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ಕರ್ಜಿಕಾಯನ್ನು ಲಟ್ಟಿಸ್ಕೊಂಡು ಅದನ್ನೆಲ್ಲವನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೆ ಈ ರೀತಿ ರೆಡಿ ಮಾಡ್ಕೊಳ್ತಾ ಬರಬೇಕು. ಸೊ ಹೀಗೇನೆ ಎಲ್ಲ ರೀತಿ ಕರ್ಜಿಕಾಯಿಗಳನ್ನು ಈ ರೀತಿ ಮಾಡಿಕೊಂಡ್ರೆ ರುಚಿಯಾದ ಕರ್ಜಿಕಾಯಿ ಕೂಡ ರೆಡಿ ಆಗುತ್ತೆ. ಸೊ ಮುಂದಿನ ರೆಸಿಪಿ ಕೂಡ ನಿಮ್ಮ ಮುಂದೆ ಬರುತ್ತೆ.